ಕಲುಷಿತ ನೀರು ಸೇವಿಸಿ 80ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥ. ಮನೆ ಮನೆಗೆ ಅಧಿಕಾರಿಗಳ ಭೇಟಿ, ಆರೋಗ್ಯ ತಪಾಸಣೆ. ಕಲುಷಿತ ನೀರು ಸೇವಿಸಿದ ಪರಿಣಾಮ 80ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥಗೊಂಡಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕತೆಕಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕಳೆದ ಒಂದು ವಾರದಿಂದ ಗ್ರಾಮಸ್ಥರು ವಾಂತಿ ಭೇದಿಯಿಂದ ಬಳಲುತ್ತಿದ್ದು ಪ್ರತಿನಿತ್ಯ ಆಸ್ಪತ್ರೆಗೆ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಚಿಕ್ಕತೆಕಹಳ್ಳಿ ಗ್ರಾಮಕ್ಕೆ ಸರಬರಾಜಾಗುತ್ತಿರುವ ಕುಡಿಯುವ ನೀರಿಗೆ ಚರಂಡಿ ನೀರು ಮಿಶ್ರಣವಾಗಿರುವ ಶಂಕೆ ವ್ಯಕ್ತವಾಗಿದ್ದು, ಗ್ರಾಮಸ್ಥರು ಮಾತ್ರವಲ್ಲದೆ ಜಾನುವಾರುಗಳ ಆರೋಗ್ಯದಲ್ಲಿಯೂ ಏರುಪೇರು ಕಂಡುಬಂದಿದೆ. ಪರಿಸ್ಥಿತಿ ಗಂಭೀರವಾಗುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಆರಂಭದಲ್ಲಿ ಯಾವುದೇ ಕ್ರಮ ಕೈಗೊಳ್ಳದೆ ಕಂಡು ಕಾಣದಂತೆ ಇದ್ದರು. ಇದೀಗ ಜನರು ಅಸ್ವಸ್ಥರಾಗುತ್ತಿದ್ದಂತೆ ಎಚ್ಚೆತ್ತ ಆರೋಗ್ಯ ಇಲಾಖೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ತಂಡ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಕುಡಿಯುವ ನೀರಿನ ಮಾದರಿಯನ್ನು ಸಂಗ್ರಹಿಸಿ ಪ್ರಯೋಗಾಲಯ ಪರೀಕ್ಷೆಗೆ ಕಳುಹಿಸಿದ್ದಾರೆ. ಅಲ್ಲದೆ ಗ್ರಾಮದಲ್ಲಿ ಆರೋಗ್ಯ ತಪಾಸಣೆ ಹಾಗೂ ಅಗತ್ಯ ವೈದ್ಯಕೀಯ ಕ್ರಮಗಳನ್ನು ಕೈಗೊಳ್ಳಲು ಅಧಿಕಾರಿಗಳು ಮುಂದಾಗಿದ್ದಾರೆ. ನಾವು ವಿಚಾರ ತಿಳ್ಕೊಂಡಿದ್ದ ಪ್ರಕಾರ 30ನೇ ತಾರೀಕು ಒಂದು ಸಮಾರಂಭ ನಡೆದಿದೆ, ಕೆಂಪೇಗೌಡರ ಜಯಂತಿ. ಅವತ್ತಿನ ದಿವಸ ಒಂದು 2-3 ಕಡೆ ಅಡುಗೆನೂ ಮಾಡಿಸಿದ್ದಾರೆ. ಅದಾದಮೇಲೆ ಇದು ನೀರು ಅವೆಲ್ಲ ಮಾಡಿದಾರಂತೆ. ಸರಿ, ಇವಾಗ ನಾವು ನಿನ್ನೆ ಬಂದ್ವಿ. ನಿನ್ನೆ ಗೊತ್ತಾಯ್ತು ಬೆಳಗ್ಗೆ ನಮಗೆ ಈ ಥರ ಒಂದಷ್ಟು ಜನಕ್ಕೆ ಇದಾಗಿದೆ ಅಂತ. ಆಮೇಲೆ ನಾನು ಪ್ರೈವೇಟ್ ಡಾಕ್ಟರ್ ಸತ್ಯನಾರಾಯಣರವ್ರ ಹತ್ರನೂ ಮಾತಾಡಿದೆ. ಅವ್ರು ಇದ್ಕೊಂಡು ಹೌದು ಬಂದಿದ್ದಾರೆ, ಒಂದು 3-4 ಜನ ಒಂದು ಫ್ಯಾಮಿಲಿಗೆ ಬಂದಿದ್ದರು. ಮತ್ತು ಕೊನೆಯದೇ ಇನ್ನೊಂದು ದಿನ ಬಂದು ಒಂದು 2-3 ಜನ ಬಂದಿದ್ದರು. ಹಾಗಾಗಿ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಕಳಿಸಿದೆ. ಬಟ್ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಅದಾದಮೇಲೆ ನಾವು ಇಲ್ಲಿ ಬಂದಾಗ ಮನೆಗೆಲ್ಲ ಭೇಟಿ ಮಾಡಿ ನಾವು ನೋಡಿದಾಗ ಒಂದು ಕಡೆ ನೀರನ್ನು ಬೇರೆ ಊರಿಂದ ಬಂದಿದ್ದು RO ಪ್ಲಾಂಟನ್ನು ಶೇಖರಣೆ ಮಾಡಿ ಅಲ್ಲಿಂದ ಒಂದು ಅರ್ಧ ಊರಷ್ಟು ಜನ ಅಲ್ಲಿಂದ ನೀರು ಎತ್ಕೊಂಡು ಎಷ್ಟು ಅದು ನೋಡೋದಂದರೆ ಒಂದು ಎಲ್ಲ ನಿನ್ನೆ ಸಂಜೆವರೆಗೂ ನಾವು 17 ಜನಕ್ಕೆ ಎಫೆಕ್ಟ್ ಆಗಿದೆ ಅಂತ ವಿಷಯ ಗೊತ್ತಾಯಿತು. ನಾವೆಲ್ಲರಿಗೂ ಟ್ರೀಟ್ಮೆಂಟು ಕೊಟ್ಟಿದ್ದೀವಿ. ಮತ್ತು ಹೆಲ್ತ್ ಎಜುಕೇಷನ್, ಆರೋಗ್ಯ ಶಿಕ್ಷಣ ಏನು ಮಾಡಬೇಕು ಇಂಥ ಟೈಮಲ್ಲಿ ಅಂತ ಹೇಳಿದ್ದೀವಿ. ಯಾವ ಥರ ನೀರನ್ನು ಕಾಯಿಸಿ ನೀರು ಕುಡಿಬೇಕು ಅಥವಾ ಇಲ್ಲಂತಂದರೆ ಬಿಸಿ ಅನ್ನೋದು ತಿನ್ನಬೇಕು ಅಂತ ಕೊಟ್ಟು ಎಲ್ಲ ಹೇಳಿದ್ವಿ. ಸದ್ಯ ಗ್ರಾಮದಲ್ಲಿ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಮನೆ ಮನೆಗೆ ತೆರಳಿ ಆರೋಗ್ಯ ತಪಾಸಣೆ ನಡೆಸ್ತಾ ಇದ್ದು, ಕುಡಿಯುವ ನೀರಿನ ಗುಣಮಟ್ಟದ ವರದಿ ಬಳಿಕ ಅಸ್ವಸ್ಥತೆಗೆ ನಿಖರ ಕಾರಣ ಏನು ಎಂಬುದು ತಿಳಿಯಲಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.